ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಇವಾಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗಿದೆ. ಅಂದರೆ ಚಳಿಗಾಲ, ತುಂಬ ಕೋಲ್ಡ್, ಬೆಳಗ್ಗೆ ಮತ್ತು ಎದ್ದೇಳೋಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ಆ್ಯಂಡ್ ಸ್ವೆಟರು ಮತ್ತು ಏನಾದರೂ ಸ್ಕಾರ್ಫ್ ಕಟ್ಕೊಳ್ದಿಲ್ಲದೆ ಇದ್ದರೆ ಫುಲ್ಲು ಕೋಲ್ಡ್ ಅನಿಸುತ್ತೆ. ಈಗ ನೀರನ್ನ ಎದ್ದ ತಕ್ಷಣ ಮುಟ್ಟಿದ್ರೆ ಐಸ್ ಕ್ಯೂಬ್ಸ್ನ ಇಟ್ಕೊಂಡಂಗೆ ಆಗ್ಬಿಡುತ್ತೆ. ಸೊ ಇಂಥ ಟೈಮಲ್ಲಿ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತಿಳಿಸ್ಕೊಳ್ಳೋಣ ಅಂತ ಇದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲೇ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಅನ್ನಿಸ್ತು ನಿಮಗೆ ಅಂತ ಒಂದು ಕಾಮೆಂಟಲ್ಲಿ ತಿಳಿಸಿ. ಸೊ ಇದಕ್ಕೆ ಮೇಯ್ನಾಗಿ ಒಂದು 3 ಇಂಗ್ರೀಡಿಯೆಂಟ್ಸ್, ಅದು ರೆಗ್ಯುಲರಾಗಿ ನಮ್ಮ ಮನೇಲಿ ಅವೈಲಬಲ್ ಇರುತ್ತೆ. ಆ್ಯಂಡ್ ಈ ಸೀಸನಲ್ಲಿ ಎಕ್ಸ್ಪೆಷಲಿ ಆ ಫ್ರೂಟ್ ಅಂತೂ ತುಂಬಾ ಸಿಗ್ತಾನೆ ಇರುತ್ತೆ. ನಾವು ಯೂಶ್ವಲಿ ಡೈಲಿ ಲೈಫ್ ರೂಟೀನಲ್ಲಿ ನಾವು ತೊಗೊಂಬರ್ತೀವಿ. ಸೊ ಹಾಗಾಗಿ ಇವತ್ತು ಆ ಒಂದು ಸೂಪರ್ ಫ್ರೂಟ್ನ ಜ್ಯೂಸ್ನ ಯೂಸ್ ಮಾಡಿ ಯಾವ ರೀತಿ ವಿಂಟರ್ ಸ್ಕಿನ್ ಕೇರಲ್ಲಿ ಒಂದು ಹೋಮ್ ರೆಮಿಡಿನ ತಯಾರಿಸ್ಕೊಳ್ಳೋದು, ನಮ್ಮ ಸ್ಕಿನ್ಗೆ ಒಂದು ಎಕ್ಸ್ಟ್ರಾ ಗ್ಲೋ ಸಿಗೋದಕ್ಕೆ, ಹೈಡ್ರೇಷನ್ ಸಿಗೋದಕ್ಕೆ, ಮಾಯ್ಶ್ಚರ್ ಆಗಿರೋದಕ್ಕೆ, ಆ್ಯಂಡ್ ತುಂಬಾ ಡ್ರೈ ಆಗ್ತಾ ಇರ್ತಲ್ವ, ಸೊ ಡ್ರೈನೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮೇಯ್ನಾಗಿ ಕೋಕೋನಟ್ ಆಯಿಲ್, ಅಂದರೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೊಬೋದು. ಯೂಶ್ವಲಿ ಫೇಸ್ ಆ್ಯಂಡ್ ನೆಕ್ಗೆ ಮಿಸ್ ಮಾಡಬಾರ್ದು. ಈ ಫೇಸ್ ಒಂದು ಕಂಪ್ಲೀಷನ್ ಕಾಣುತ್ತೆ ಆ್ಯಂಡ್ ನೆಕ್ಕೆ ಒಂಥರ ಕಾಣುತ್ತೆ. ಸೊ ಹಾಗಾಗಿ ನಿಮ್ಮ ಫೇಸ್ಗೆ ಏನು ಅಪ್ಲೈ ಮಾಡ್ತೀರಾ ಆ ಪ್ರಾಡಕ್ಟ್ನ ನೀವು ನಿಮ್ಮ ನೆಕ್ಕಿಗೂ ಅಷ್ಟನ್ನು ಯೂಸ್ ಮಾಡಬೇಕು. ಎನಿ ಪ್ರಾಡಕ್ಟ್ ನೀವು ಯೂಸ್ ಮಾಡ್ಬೋದು, ಡೋಂಟ್ ಸ್ಕಿಪ್ ನೆಕ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಕೋಕೋನಟ್ ಆಯಿಲ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ, ಈಗ 1-2 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ತೊಗೊಂಡ್ರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹನಿನ ಆ್ಯಡ್ ಮಾಡ್ಕೊಳ್ಳಿ. ಹನಿನೂ ಅಷ್ಟೇ ನಿಮ್ಮ ಒಂದು ಸ್ಕಿನ್ಗೆ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಆ್ಯಂಡ್ ಒಂದು ಎಕ್ಸ್ಟ್ರಾ ಗ್ಲೋ ಆಗಿರ್ಬೋದು, ಕಂಪ್ಲೀಷನ್ ಒಂದು ಸ್ವಲ್ಪ ಜಾಸ್ತಿ ಬರೋವಂಥದ್ದು, ಆ್ಯಂಡ್ ಸ್ಕಿನ್ ತುಂಬ ಚೆನ್ನಾಗಿ ಫುಲ್ ಹೈಡ್ರೇಷನ್ ಇರೋ ರೀತಿದ್ದಕ್ಕೆ. ಆ್ಯಂಡ್ ಇದರಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಥರದ್ದೆಲ್ಲನೂ ಇದ್ದರೆ ಆ್ಯಂಡ್ ನಿಮ್ಮ ಸ್ಕಿನ್ನ ಸ್ಮೂತನ್ ಮಾಡುತ್ತೆ. ಸೊ ನೆಕ್ಸ್ಟು ಬಂದುಬಿಟ್ಟು ಇಂಗ್ರೀಡಿಯೆಂಟ್ ಅಂದರೆ ಮೇಯ್ನಾಗಿ ಈ ವಿಂಟರ್ ಸೀಸನಲ್ಲಿ ಸ್ಟಾರ್ಟ್ ಹೋಗೋವಂಥದ್ದೇ ಆರೆಂಜ್ ಫ್ರೂಟ್. ಎಸ್ಪೆಷಲಿ ತುಂಬಾ ಇಷ್ಟ ಎಲ್ರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಆರೆಂಜ್ ಅಂದರೆ ಫ್ರೂಟ್ನ ತುಂಬ ಇಷ್ಟಪಡ್ತಾರೆ. ಸೊ ಈ ಒಂದು ಆರೆಂಜ್ ಇವಾಗ ಅವೈಲಬಲ್ ಸಿಗುತ್ತೆ ಈ ಸೀಸನಲ್ಲಿ, ಎಲ್ಲರೂ ತೊಗೊಂಡೇ ಬರ್ತೀರಾ. ಸೊ ಅದರಲ್ಲಿ 1 or 2 ಟೇಬಲ್ ಸ್ಪೂನ್ ಅಷ್ಟು ಆರೆಂಜ್ ಜ್ಯೂಸನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಹೀಗೆ ಕಟ್ ಮಾಡಿಬಿಟ್ಟು ಆರೆಂಜ್ನ ಸ್ಕ್ವೀಸ್ ಮಾಡಿಕೊಂಡ್ರೆ ಜ್ಯೂಸ್ ಈಸಿಯಾಗಿ ಅವೈಲಬಲ್ ಆಗುತ್ತೆ. ಸೊ ಆ ಒಂದು ಆರೆಂಜ್ ಜ್ಯೂಸನ್ನ ಆ್ಯಡ್ ಮಾಡಿ ಈ 3 ಇಂಗ್ರೀಡಿಯೆಂಟ್ನ ನೀಟಾಗಿ ಮಿಕ್ಸಪ್ ಮಾಡಿಕೊಂಡು ಆ ಒಂದು ಏನು ನಿಮಗೆ ಹೋಮ್ ರೆಮಿಡಿ ರೆಡಿ ಆಗುತ್ತೆ ಅದನ್ನು ನೀವು ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಬಿಟ್ಟು, ತುಂಬ ಹಾರ್ಷಾಗೆಲ್ಲನೂ ಅಪ್ಲೈ ಮಾಡೋಕೆ ಹೋಗ್ಬಿಡಿ, ತುಂಬ ಸ್ಮೂತಾಗಿ ಜೆಂಟಲಾಗಿ ಜಸ್ಟ್ ಅಪ್ಲೈ ಮಾಡಿ ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜ್ ಮಾಡಬೇಕು. ಅದಾದ ನಂತರ 15 ಮಿನಿಟ್ ಆಫ್ಟರ್ ವಾಶ್ ಮಾಡಬೇಕು. ವಾಶ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಯಾವುದೇ ರೀತಿ ಹಾಟ್ ವಾಟರ್ನ ಯೂಸ್ ಮಾಡಬೇಡಿ. ಸ್ವಲ್ಪ ಲುಕ್ ವಾಟರ್, ಅಂದರೆ ಉಗುರು ಬೆಚ್ಚಗೆ ಅನ್ನಿಸ್ಬೇಕು ಅಂಥ ನೀರಲ್ಲಿ ನೀವು ವಾಶ್ ಮಾಡಬೇಕು ನಿಮ್ಮ ಫೇಸ್ನ. ಸೊ ಈ ಒಂದು ರೆಮಿಡಿನ ವೀಕ್ಲಿ 2 or 3 ಟೈಮ್ಸ್ ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಂದು ಗುಡ್ ರಿಸಲ್ಟ್ಸ್ ಇರುತ್ತೆ. ನಿಮ್ಮ ಸ್ಕಿನ್ 100 ಅಲ್ಲ 200% ಡ್ರೈ ಆಗೋದು ಕಂಡೀಷನ್ ಆಗಿ ನಿಂತೋಗುತ್ತೆ. ಈ ವಿಂಟರ್ ಸೀಸನ್ ಎಸ್ಪೆಷಲಿ ಈ ಹೋಮ್ ರೆಮಿಡಿ ಅಂತೂ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಮಿಸ್ ಮಾಡ್ದಲ್ಲೇ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ದೆನ್ ಇದ್ರ ಜೊತೆಗೆ ನಾನು ಒಂದು ಎಕ್ಸ್ಟ್ರಾ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತೀನಿ. ಇದನ್ನು ಫಾಲೋ ಮಾಡಿ, ತುಂಬಾ ಹೈಡ್ರೇಷನ್ ಆಗಿರುತ್ತೆ ನಿಮ್ಮ ಸ್ಕಿನ್ ಅಂತ ಹೇಳ್ತೀನಿ. ಸೊ ಫಸ್ಟ್ನೇದಾಗಿ ಒಂದು ಬಂದುಬಿಟ್ಟು ಈ ಟೈಮಲ್ಲಿ ಆದಷ್ಟು ಉಗುರು ಬೆಚ್ಚಗಿನ ನೀರನ್ನ ಯೂಸ್ ಮಾಡಿ. ತುಂಬ ಹಾಟಾಗಿ ಇರೋವಂಥ ನೀರನ್ನ ಯೂಸ್ ಮಾಡಿಬಿಡಿ. ಆ್ಯಂಡ್ ತುಂಬ ಹಾರ್ಶ್ ಕೆಮಿಕಲ್ಸ್ ಇರುವಂಥದ್ದು ಆ್ಯಂಡ್ ತುಂಬ ಡ್ರೈನೆಸ್ ಕೊಡೋ ಅಂಥ ಒಂದು ಫೇಸ್ ವಾಶ್ಗಳಾಗಿರ್ಬೋದು, ಕ್ಲೆನ್ಸರ್ಸ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗದೆ ಇರೋ ಥರದ್ದೆಲ್ಲ ಯೂಸ್ ಮಾಡಿಬಿಡಿ. ಸೊ ನೆಕ್ಸ್ಟು ಒಂದು ಸೆಕೆಂಡ್ ಟಿಪ್ಸ್ ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಹ್ಯಾಲುರಾನಿಕ್ ಆ್ಯಸಿಡ್ ಇರೋಂತಹ ಸೆರಮ್ಸ್ಗಳನ್ನ ಯೂಸ್ ಮಾಡಿ ಒಂದು ಎಕ್ಸ್ಟ್ರಾ, ಅಂದರೆ ತುಂಬಾ ಎಕ್ಸ್ಟ್ರಾ ಹೈಡ್ರೇಷನ್ ಸಿಗುತ್ತೆ ಈ ಒಂದು ಹೋಮ್ ರೆಮಿಡೀಸ್ ಜೊತೆ. ಸೊ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಈ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ಸಿಗುತ್ತೆ. ಒಂದು ಸ್ಮಾಲ್ ಬಾಕ್ಸ್ ಪಾಟ್ ಇರೋದನ್ನು ನೀವು ತೊಗೊಂಡ್ರೆ ನಿಮಗೆ ಎಲ್ಲೆಲ್ಲಿ ತುಂಬ ಡ್ರೈ ಪ್ಯಾಚನ್ಸ್ ಅನಿಸುತ್ತೆ, ನಿಮ್ಮ ಹ್ಯಾಂಡ್ಸ್ ಡ್ರೈ ಆಗೋವಂಥದ್ದು, ಇಲ್ಲೆಲ್ಲ ತುಂಬ ಹೊರಗಡೆ ಓಡಾಡಿದಾಗ ವಿಂಟರಲ್ಲಿ, ಆ್ಯಂಡ್ ನಿಮ್ಮ ಒಂದು ಏನು ಈಲ್ಸ್ ಇರುತ್ತಲ್ಲ, ಕ್ರ್ಯಾಕ್ಡ್ ಈಲ್ಸ್, ಅಲ್ಲಿಗೆ ಎಲ್ಲನೂ ಸಹ ವ್ಯಾಸ್ಲಿನ್ ಪೆಟ್ರೋಲಿಯಂ ಜೆಲ್ಲಿನ ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ತುಂಬಾ ಡ್ರೈನೆಸ್ ಇರುವಂಥದ್ದು, ಕ್ರ್ಯಾಕ್ಸ್ ಆಗುವಂಥದ್ದು ಈ ಟೈಮಲ್ಲಿ ಎಸ್ಪೆಷಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇಷ್ಟೆಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್, ಸ್ಮೂತಾಗಿ, ವಿತೌಟ್ ಡ್ರೈ ಆಗ್ದಲೇ ತುಂಬ ಹೈಡ್ರೇಷನ್ ಆಗಿರುತ್ತೆ. ಹೋಪ್ ನಿಮಗೆ ಇಷ್ಟ ಆಗ್ಬೋದು ಈ ವಿಡಿಯೋ. ಟ್ರೈ ಮಾಡಿ ಈ ರೆಮಿಡೀಸ್ನ, ಆ್ಯಂಡ್ ರಿಸಲ್ಟ್ ಏನು ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗ್ತೀನಿ.